ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ವತಿಯಿಂದ ಈ ವರ್ಷದ ಕೊನೆಯ ಎಕ್ಸಾಮ್ SSLC ಎಕ್ಸಾಮ್ 3ರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಆದರೆ ಭಾಳಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥದ್ದು. ಈ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಮಾಡಬೇಕು, ಇನ್ ಕೇಸ್ ಆಫ್ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು ಮತ್ತು ವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ಒಂದು ಅಪ್ಡೇಟ್ ಏನಂತಂದರೆ ಇಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ನಿಮ್ಮಲ್ಲಿ ಡೌಟ್ ಇತ್ತು, ನನಗೆ 20 ಬಿದ್ದಿದೆ, ನಾನು ಫೇಲ್ ಆಗಿದೆ, 21 ಬಿದ್ದಿದೆ ಫೇಲ್ ಆಗಿದೆ, 19 ಬಿದ್ದಿದೆ ಫೇಲ್ ಆಗಿದೆ ಅಂತ ಡೌಟ್ ಇದ್ದರೆ ನಿಮಗೆ ಇನ್ನೊಂದು ಈ ವರ್ಷದ ಕೊನೆಯ ಚಾನ್ಸ್ ಇದೆ. ಏನಂತಂದರೆ ನೀವು ವ್ಯಾಲ್ಯೂಯೇಷನ್ಗೆ ಹಾಕ್ಬೋದು, ಕೌಂಟಿಂಗಿಗೆ ಅಪ್ಲೈ ಮಾಡ್ಬೋದು. ಅದಕ್ಕೆ ಲಿಂಕನ್ನು ಇಲ್ಲಿ ಬಿಡಲಾಗಿದೆ. ಇಲ್ಲಿ ನೋಡ್ಬೋದು, ಕ್ಲಿಕ್ ಕೇರ್ ಫಾರ್ ಅಪ್ಲೈ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಲಿಂಕ್ ಓಪನ್ ಆಗಿದೆ. ಸೊ ಈ ಲಿಂಕ್ ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಅದಕ್ಕೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಸುತ್ತಲೂ ಕೂಡ ಕೊಡಲಾಗಿದೆ. ಇಲ್ಲಿ ನೋಡ್ಬೋದು, ಮಾಹೆ SSLC ಎಕ್ಸಾಮ್ 3ರ ಫಲಿತಾಂಶ ಪ್ರಕಟಣೆ ಮತ್ತು ಫಲಿತಾಂಶದ ಬಗ್ಗೆ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವು ಉತ್ತರ ಪತ್ರಿಕೆ ಸ್ಕ್ಯಾನ್ ತರಿಸ್ಕೊಳ್ಳಿಕ್ಕೆ 26ರಿಂದ 30 ತಾರೀಕು ತನಕ ಇದೆ. ಆಮೇಲೆ ನೀವು ಪೇಮೆಂಟ್ ಮಾಡಲಿಕ್ಕೆ 31 ತಾರೀಕು ತನಕ ಇದೆ. ಉತ್ತರ ಪತ್ರಿಕೆ ಮರು ಎಣಿಕೆ ಮಾಡಲು, ಮರು ಮೌಲ್ಯಮಾಪನ ಮಾಡಲು 31ರಿಂದ ಮುಂದಿನ ತಿಂಗಳು 4ನೇ ತಾರೀಕು ತನಕ ಇದೆ. ಪೇಮೆಂಟ್ ಮಾಡಲಿಕ್ಕೆ 5ನೇ ತಾರೀಕು ತನಕ ಕೊಟ್ಟಿದ್ದಾರೆ. ಸೊ ಸಂಬಂಧಪಟ್ಟಂಥ ಆನ್ಲೈನ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧ ಒಂದಷ್ಟು ಪೇಮೆಂಟನ್ನು ಕೂಡ ಮಾಡಬೇಕಾಗಿತ್ತು. ಇದರ ಬಗ್ಗೆ ನಾನು ಸಪ್ರೇಟ್ ಆದಂಥ ವಿಡಿಯೋಗಳನ್ನು ಮಾಡ್ತೀನಿ, ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಬಟ್ ಇವಾಗ ಅಪ್ಡೇಟ್ ಆಗಿರುವಂಥ ವಿಷಯ ಏನಂತಂದರೆ ಇಲ್ಲಿ ನಿಮಗೆ ಲಿಂಕ್ ಅಪ್ಡೇಟ್ ಆಗಿದೆ. ಸೊ ಅಪ್ಲಿಕೇಶನ್ ನೀವು ಹಾಕ್ಬೋದು. ಇಲ್ಲಿ ನೋಡ್ಬೋದು, ಲಿಂಕ್ ಕೂಡ ಓಪನ್ ಮಾಡಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಈ ಒಂದು ಲಿಂಕ್ಗೆ ಹೋಗಿ ನೀವು ಫೋಟೋ ಕಾಪಿ ತರಿಸ್ಕೋಬೋದು ಅಥವಾ ನೀವು ವ್ಯಾಲ್ಯೂಯೇಷನನ್ನು ಕೂಡ ಅಪ್ಲೈ ಮಾಡ್ಬೋದು.